ಹಿಮಾಲಯ ಪರ್ವತಗಳ ಮಧ್ಯೆ ರಾಜ ಹಿಮವಂತನ ಅರಮನೆಯಲ್ಲಿ ಒಂದು ಸುಂದರ ಮಗಳಿದ್ದಳು. ಅವಳೇ ಪಾರ್ವತಿ. ಬಾಲ್ಯದಿಂದಲೇ ಅವಳಿಗೆ ಒಂದು ಆಶೆಯಿತ್ತು, ಮಹಾದೇವರನ್ನು ಪತಿ ರೂಪದಲ್ಲಿ ಪಡೆಯಬೇಕು. ಆ ಸಮಯದಲ್ಲಿ ಶಿವ ಗಾನ ಧ್ಯಾನದಲ್ಲಿ ತಲ್ಲೀನರಾಗಿದ್ದರು. ಅವರಿಗೆ ಲೋಕಸಂಬಂಧಗಳ ಬಗ್ಗೆ ಆಸಕ್ತಿ ಇರಲಿಲ್ಲ. ಆದರೆ ಪಾರ್ವತಿ ಅವರ ಮನಸ್ಸು ಭಕ್ತಿ ಮತ್ತು ದೃಢನಿಶ್ಚಯದಿಂದ ತುಂಬಿತ್ತು. ಪಾರ್ವತಿ ಕಾಡಿಗೆ ಹೋಗಿ ಕಠಿಣ ತಪಸ್ಸು ಆರಂಭಿಸಿದಳು. ಚಳಿಯಲ್ಲಿ, ಬಿಸಿಲಿನಲ್ಲಿ, ಮಳೆಯಲ್ಲೂ ಕೂಡ ಅವಳು ಓಂ ನಮಃ ಶಿವಾಯ ಎಂದು ಜಪಿಸುತ್ತಾ ಮಹಾದೇವರನ್ನು ಪ್ರಾರ್ಥಿಸುತ್ತಿದ್ದಳು. ಅವಳ ಭಕ್ತಿ ದೇವಲೋಕವನ್ನೇ ಆಶ್ಚರ್ಯಪಡಿಸಿತು. ಇದನ್ನು ಪರೀಕ್ಷಿಸಲು ಶಿವ ಒಬ್ಬ ವೃದ್ಧ ಯೋಗಿಯ ರೂಪದಲ್ಲಿ ಬಂದು ಕೇಳಿದರು. ಶಿವನು ಅರಣ್ಯವಾಸಿ, ಭಸ್ಮಧಾರಿಯಾದವನು. ಏಕೆ ಅವನನ್ನೇ ಬಯಸುತ್ತೀಯ? ಪಾರ್ವತಿ ಧೈರ್ಯದಿಂದ ಉತ್ತರಿಸಿದಳು. ಅವರು ಸರಳತೆ, ಜ್ಞಾನ ಮತ್ತು ಕರುಣೆಯ ರೂಪ. ನನ್ನ ಹೃದಯ ಅವರಿಗೆ ಸೇರಿದದ್ದು. ಅವಳ ದೃಢ ಭಕ್ತಿ ಕಂಡು ಮಹಾದೇವರು ತಮ್ಮ ನಿಜ ಸ್ವರೂಪದಲ್ಲಿ ಪ್ರತ್ಯಕ್ಷರಾದರು. ಆಕಾಶದಲ್ಲಿ ದೇವತೆಗಳು ಹೂವುಗಳನ್ನು ಸುರಿಸಿದರು. ನಂತರ ಭವ್ಯವಾದ ಮಂಗಳ ಸಮಾರಂಭದಲ್ಲಿ ಶಿವ ಮತ್ತು ಪಾರ್ವತಿ ಅವರ ವಿವಾಹ ನಡೆಯಿತು. ಭವ್ಯವಾದ ಮಂಗಳ ಸಮಾರಂಭದಲ್ಲಿ ಶಿವ ಮತ್ತು ಪಾರ್ವತಿ ಅವರ ವಿವಾಹ ನಡೆಯಿತು. ಅವರ ಸಂಗಮವು ಶಕ್ತಿ ಮತ್ತು ಶಿವನ ಏಕತ್ವದ ಸಂಕೇತವಾಗಿ ವಿಶ್ವಕ್ಕೆ ಸಂದೇಶ ನೀಡಿತು. ಶಕ್ತಿಯಿಲ್ಲದೆ ಶಿವನು ಶವ, ಶಿವ ಇಲ್ಲದೆ ಶಕ್ತಿ ಅಪೂರ್ಣ. ಕಥೆಯ ಸಂದೇಶ: ನಿಜವಾದ ಪ್ರೀತಿ ಮತ್ತು ಭಕ್ತಿ ಧೈರ್ಯ, ತಪಸ್ಸು ಮತ್ತು ವಿಶ್ವಾಸದಿಂದ ತುಂಬಿರುತ್ತದೆ.